ಸೆಂಟ್ರಲ್ ಜೈಲಲ್ಲಿ ಡೆವಿಲ್ ಮತ್ತೊಂದು ವಿರಾಟ ದರ್ಶನ. ಬ್ಯಾರಕ್ನಲ್ಲಿ ಸಹ ಕೈದಿಗಳ ಮೇಲೆ ಕೈ ಎತ್ತಿದ್ರ ದರ್ಶನ್. ಸಹ ಕೈದಿಗಳಿಗೆ ಡೆವಿಲ್ ಕಿರುಕುಳ ನೀಡುತ್ತಿರುವ ಆರೋಪ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ವಿರುದ್ಧ ಆರೋಪ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಿದೆ. ಇಷ್ಟು ದಿನ ಅವರು ಸೈಲೆಂಟ್ ಆಗಿದ್ರು, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೀತಾ ಇತ್ತು. ಆದರೆ ಇದೀಗ ಅವರ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಿದೆ. ಸಹ ಕೈದಿಗಳ ಮೇಲೆ ಅವರು ಕೈ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಜೊತೆಗಿರುವ ದರ್ಶನ್ ಜೊತೆ ಒಂದೇ ಸೆಲ್ನಲ್ಲಿ ಇರುವ ಆರೋಪಿಗಳು ಅನುಕುಮಾರ್, ಜಗ್ಗ, ಪ್ರದೋಷ್, ಲಕ್ಷ್ಮಣ್, ನಾಗರಾಜು ಹೊರತುಪಡಿಸಿ ಉಳಿದ ಆರೋಪಿಗಳಿಗೆ ಹಿಂಸೆ, ಮಾನಸಿಕ ದೈಹಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಆರೋಪ. ನಟ ದರ್ಶನ್ ವಿರುದ್ಧ ಉಳಿದ ಆರೋಪಿಗಳ ಆರೋಪ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಇಷ್ಟು ದಿನ ಈ ಆರೋಪಿಗಳ ನಡುವೆ ಎಲ್ಲವೂ ಸರಿ ಇತ್ತು ಅಂತ ಹೇಳಲಾಗ್ತಿತ್ತು. ಆದರೆ ಇದೀಗ ಇದೇ ಆರೋಪಿಗಳು ಯುದ್ಧ ಸಾರಿದ್ದಾರಾ ಅಂತ ಪ್ರಶ್ನೆ ಮೂಡ್ತಿದೆ. ಅದು ನಟ ದರ್ಶನ್ ಏಕಾಂಗಿಯಾಗಿ ಉಳಿದ ಆರೋಪಿಗಳ ಮೇಲೆ ಹಲ್ಲೆ ಮಾಡಿದ್ರಾ ಎಂಬ ಆರೋಪ ಕೇಳಿ ಬರ್ತಿದೆ. ಸ್ವತಃ ಈ ಆರೋಪವನ್ನ ಅದೇ ಆರೋಪಿಗಳು ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಮಲಗಿದ್ದ ಸಹ ಕೈದಿಗಳನ್ನ ಕಾಲಿನಿಂದ ಒದ್ದು ಎಬ್ಬಿಸಿದ ದಾಸ. ಅಲ್ಲದೆ ಕೈದಿಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರುವ ಆರೋಪ. ದರ್ಶನ್ ಇರುವ ಸೆಲ್ನಲ್ಲಿ ಆರೋಪಿಗಳ ದೊಡ್ಡ ಜಗಳ. ಜಗ್ಗ ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳ ಆಗಿದ್ಯಂತೆ. ಜಗಳ ಜೋರಾಗ್ತಿದ್ದಂತೆ ಬಂದು ಬಿಡಿಸಿರುವ ಜೈಲಾಧಿಕಾರಿಗಳು. ದರ್ಶನ್ ಸ್ವತಃ ತನ್ನ ಜೊತೆ ಅರೆಸ್ಟ್ ಆಗಿದ್ದಂತಹ ಆರೋಪಿಗಳ ಮೇಲೆ ಹಲ್ಲೆ ಮಾಡಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಿದೆ. ಮಲಗಿದ್ದ ಸಹ ಕೈದಿಗಳನ್ನ ದರ್ಶನ್ ಒದ್ದು ಎಬ್ಬಿಸಿದ್ದಾರಂತೆ. ದರ್ಶನ್ ಇರುವ ಸೆಲ್ನಲ್ಲೇ ಉಳಿದ ಆರೋಪಿಗಳು ಇದ್ರು. ಇದೇ ಸಮಯದಲ್ಲಿ ಜಗ್ಗ ಎಂಬ ಆರೋಪಿ ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳ ಆಗಿದ್ಯಂತೆ. ಇವರಿಬ್ಬರ ಜಗಳ ಜೋರಾಗ್ತಿದ್ದಂತೆ ಜೈಲಾಧಿಕಾರಿಗಳು ಧಾವಿಸಿ ಜಗಳ ಬಿಡಿಸಿದ್ದಾರಂತೆ. ವಕೀಲರ ನೇಮಕ ವಿಚಾರವಾಗಿಯೂ ಎಲ್ಲರ ನಡುವೆ ಗಲಾಟೆ. ನಾನು ಇಲ್ಲೇ ಇದ್ರೆ ಸಾಯೋದಾಗಿ ಅನುಕುಮಾರ್ ಹೇಳಿಕೆ. ಒಂದು ಕಡೆ ಆರೋಪಿ ಅನುಕುಮಾರ್ಗೆ ಜಾಮೀನು ಸಿಗ್ತಿಲ್ಲ, ಮತ್ತೊಂದು ಕಡೆ ದರ್ಶನ್ ಚಿತ್ರಹಿಂಸೆ ತಡೆಯಲಾಗದ ಸಂಕಟ. ದರ್ಶನ್ ಸೆಲ್ ಮೇಲೆ ಜೈಲಾಧಿಕಾರಿಗಳಿಂದ ವಿಶೇಷ ಕಾಳಜಿ. ಟಾರ್ಚರ್ ತಡೆಯಲಾರದೆ ಬೇರೆ ಶಿಫ್ಟ್ ಮಾಡಲು ಮನವಿ. ಚಿತ್ರದುರ್ಗ ಜೈಲಿಗೆ ಶಿಫ್ಟ್ಗೆ ಅನುಕುಮಾರ್, ಜಗದೀಶ್ ಮನವಿ. ಹೌದು, ಈ ಆರೋಪಿಗಳ ನಡುವೆ ಜಗಳ ಜೋರಾಗ್ತಿದ್ದಂತೆ ಉಳಿದ ಆರೋಪಿಗಳು ಅಲ್ಲಿರೋದು ಬೇಡ ಅಂತ ನಿರ್ಧಾರ ಮಾಡ್ತಿದ್ದಾರಂತೆ. ದರ್ಶನ್ ಕಾಟ ತಾಳಕ್ಕಾಗ್ತಿಲ್ಲ, ನಮಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡ್ತಿದ್ದಾರಂತೆ. ಇಷ್ಟು ದಿವಸ ಸುಮ್ಮನಿದ್ದ ಈ ಆರೋಪಿಗಳು ಇದೀಗ ಕೆಂಡ ಕಾರ್ತಿರೋದು ಯಾಕೆ ಎಂಬ ಪ್ರಶ್ನೆ ಹಲವರಲ್ಲಿ ಮೂಡ್ತಿದೆ. ಮಲಗಿದ್ದ ಸಹ ಕೈದಿಗಳನ್ನ ದರ್ಶನ್ ಒದ್ದು ಎಬ್ಬಿಸಿದ್ದಾರಂತೆ. ದರ್ಶನ್ ಇರುವ ಸೆಲ್ನಲ್ಲೇ ಉಳಿದ ಆರೋಪಿಗಳು ಇದ್ರು. ಇಷ್ಟು ದಿವಸ ಸುಮ್ಮನಿದ್ದ ಈ ಆರೋಪಿಗಳು ಇದೀಗ ಕೆಂಡ ಕಾರ್ತಿರೋದು ಯಾಕೆ ಎಂಬ ಪ್ರಶ್ನೆ ಹಲವರಲ್ಲಿ ಮೂಡ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.